ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆ, ನಮ್ಮೆಲ್ಲರ ಜೀವನದಲ್ಲೂ ಅಲ್ವಾ ಹುಟ್ಟುಹಬ್ಬ ಅನ್ನೋದು ಒಂದು ತುಂಬಾನೇ ವಿಶೇಷವಾದ ದಿನ. ಆದರೆ ನಾವು ಅದನ್ನ ಆಚರಿಸೋ ರೀತಿ ಆ, ಅದು ಸರಿಯಾಗಿದೆಯಾ, ಅದರ ಹಿಂದೆ ಇರಬೇಕಾದ ನಿಜವಾದ ಆಧ್ಯಾತ್ಮಿಕ ಅರ್ಥವನ್ನ ನಾವು ಉಳಿಸ್ಕೊಂಡಿದ್ದೀವಾ? ಖಂಡಿತ ಇದೊಂದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆ ಸಂಪುಟ 2 ಕೃತಿಯನ್ನ ಆಧರಿಸಿ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆ ಹೀಗಿದೆ: ಜನ್ಮದಿನದ ನಿಜವಾದ ಆಧ್ಯಾತ್ಮಿಕ ಸತ್ವ ಇರೋದು ನಾವು ಹುಟ್ಟಿದ ನಕ್ಷತ್ರ ತಿಥಿಯ ಪ್ರಕಾರ ಆಚರಿಸೋದ್ರಲ್ಲ, ಅಥವಾ ಈಗಿನ ಕ್ಯಾಲೆಂಡರ್ ದಿನಾಂಕದ ಪ್ರಕಾರ ಆಚರಿಸಿದ್ರೂ ಆ ಸತ್ವವನ್ನ ನಾವು ಉಳಿಸ್ಕೊಳ್ಬೋದಾ? ಹೌದು, ನನ್ನ ವಾದ ಸ್ಪಷ್ಟವಾಗಿದೆ. ಜನ್ಮದಿನದ ನಿಜವಾದ ಮಹತ್ವ, ಅದರ ಶಕ್ತಿ, ಅದು ಅಡಗಿರುವುದೇ ಅದರ ಜ್ಯೋತಿಷ್ಯದ ನಮ್ಮ ಜನ್ಮ ಸಮಯದ ನಿಖರತೆಯೊಂದಿಗೆ. ಅದನ್ನ ಬಿಟ್ಟು ಮಾಡುವ ಆಚರಣೆ ನನ್ನ ಪ್ರಕಾರ ಅಪೂರ್ಣ. ಆದ್ರೆ ನಾನಿದನ್ನ ಸ್ವಲ್ಪ ಬೇರೆ ರೀತಿ ನೋಡ್ತೀನಿ. ಆಚರಣೆಯ ಹಿಂದಿನ ಭಾವನೆ, ನಮ್ಮ ಶ್ರದ್ಧೆ ಮತ್ತೆ ನಮ್ಮ ಸಮರ್ಪಣಾ ಮನೋಭಾವ ಇದೆಯಲ್ಲ, ಅದು ಮುಖ್ಯವೇ ಹೊರತು ಕೇವಲ ಸಮಯದ ಕಟ್ಟುಪಾಡು ಅಲ್ಲ. ಆಧುನಿಕ ಆಚರಣೆಯಲ್ಲೂ ಈ ಸಾರವನ್ನ ಸಂಪೂರ್ಣವಾಗಿ ಕಾಪಾಡಿಕೊಳ್ಳಬಹುದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದ್ರೆ ಸರಿ, ನನ್ನ ನಿಲುವನ್ನ ನಾನು ಇನ್ನಷ್ಟು ವಿಸ್ತಾರವಾಗಿ ಹೇಳ್ತೇನೆ. ನೋಡಿ, ನಮ್ಮ ಹುಟ್ಟು ಅನ್ನೋದು ಯಾವುದೋ ಒಂದು ಆಕಸ್ಮಿಕ ಘಟನೆ ಅಲ್ಲ. ಶಾಸ್ತ್ರಗಳ ಪ್ರಕಾರ ಪ್ರತಿಯೊಂದು ಜೀವಿಯೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹುಟ್ಟೋದ್ರ ಹಿಂದೆ ಒಂದು ದೈವಿಕ ಸಂಕಲ್ಪ ಇರುತ್ತೆ. ಆ ಹುಟ್ಟಿದ ಗಳಿಗೆ ಅಂದ್ರೆ ಯಾವ ನಕ್ಷತ್ರ, ಯಾವ ತಿಥಿ, ಯಾವ ರಾಶಿ ಇತ್ತು ಅನ್ನೋದು, ಅದು ಆ ವ್ಯಕ್ತಿಯ ಇಡೀ ಜೀವನದ ಒಂದು ನೀಲನಕ್ಷೆ ಇದ್ದ ಹಾಗೆ. ಆ ಕ್ಷಣದಲ್ಲಿ ಗ್ರಹಗಳ ಸಂಯೋಜನೆ ಇದೆಯಲ್ಲ, ಅದು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಸೃಷ್ಟಿ ಮಾಡಿರುತ್ತೆ. ಅದು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿರುತ್ತೆ. ಓ, ಅಂದ್ರೆ ಅದೊಂದು ರೀತಿ ಕಾಸ್ಮಿಕ್ ಅಡ್ರೆಸ್ ಅಥವಾ ದೈವಿಕ ವಿಲಾಸ ಇದ್ದ ಹಾಗೆ ಅಂತಾನ ನಿಮ್ಮ ಮಾತಿನ ಅರ್ಥ? ಹೌದು, ಅದ್ಭುತವಾದ ಪದ. ಖಂಡಿತ ಅದೇ ನಮ್ಮ ಅಸ್ತಿತ್ವದ ದೈವಿಕ ವಿಳಾಸ. ಆ ವಿಳಾಸವನ್ನ, ಆ ಘಳಿಗೆಯನ್ನ ಅಧಿದೇವತೆಗಳು ನಿಯಂತ್ರಿಸ್ತಾರೆ ಮತ್ತು ಅವರೆಲ್ಲರ ನಿಯಾಮಕನಾದ ಭಗವಂತ ಅದರ ಮೇಲಿರ್ತಾನೆ. ಹಾಗಾಗಿ ನಮ್ಮ ಜನ್ಮದಿನದ ಆಚರಣೆ ಅಂದ್ರೆ ಪ್ರತಿ ವರ್ಷ ಆ ಮೂಲ ದೈವಿಕ ಕ್ಷಣಕ್ಕೆ ನಾವು ಕೃತಜ್ಞತಾಪೂರ್ವಕವಾಗಿ ಮರುಸಂಪರ್ಕ ಸಾಧಿಸೋದು. ಇದು ಕ್ಯಾಲೆಂಡರ್ ದಿನಾಂಕದಂದು ಸಾಧ್ಯವೇ ಇಲ್ಲ. ಅದು ನಮ್ಮ ಹುಟ್ಟಿಗೆ ಅನುಗ್ರಹಿಸಿದ ದೇವತೆಗಳೊಂದಿಗಿನ ಸಂಪರ್ಕವನ್ನ ಕಡಿದು ಹಾಕುತ್ತೆ. ಅಷ್ಟೇ ಅಲ್ಲ, ನೋಡಿ, ಕೃತಿಯಲ್ಲಿ ಹೇಳಿರೋ ಹಾಗೆ ಜನ್ಮದಿನದ ಆಚರಣೆಗೆ 3 ಮುಖ್ಯ ಅಂಗಗಳಿವೆ. ಕಳೆದ ವರ್ಷದ ಸಾಧನೆಗಳನ್ನ ಭಗವಂತನಿಗೆ ಸಮರ್ಪಿಸೋದು, ಮುಂದಿನ ವರ್ಷಕ್ಕೆ ಸತ್ಕಾರ್ಯಗಳ ಸಂಕಲ್ಪ ಮಾಡೋದು ಮತ್ತು ಅದಕ್ಕೆ ಬೇಕಾದ ಆರೋಗ್ಯ, ಬುದ್ಧಿಶಕ್ತಿಗಾಗಿ ಪ್ರಾರ್ಥಿಸೋದು. ಇವೆಲ್ಲವೂ ಆ ನಿರ್ದಿಷ್ಟ ಕಾಸ್ಮಿಕ್ ಅಡ್ರೆಸ್ಗೆ ಸಂಬಂಧಪಟ್ಟಿದ್ದು. ನೀವು ಹೇಳಿದ ಶಾಸ್ತ್ರೀಯ ತಳಹದಿ ಮತ್ತು ಕಾಸ್ಮಿಕ್ ಅಡ್ರೆಸ್ ಅನ್ನೋ ಪರಿಕಲ್ಪನೆಯನ್ನ ನಾನು ಸಂಪೂರ್ಣವಾಗಿ ಗೌರವಿಸ್ತೀನಿ. ಅದರ ಹಿಂದಿನ ಆಳವಾದ ಅರ್ಥವನ್ನು ಒಪ್ಕೊಳ್ತೀನಿ. ಆದ್ರೆ ನನ್ನ ಪ್ರಶ್ನೆ ಇರೋದು ಅದರ ಪ್ರಾಯೋಗಿಕತೆಯ ಬಗ್ಗೆ. ಆಚರಣೆಯ ಮೂಲ ಉದ್ದೇಶ ಏನು? ಕೃತಜ್ಞತೆ, ಆತ್ಮಾವಲೋಕನ ಮತ್ತು ಭವಿಷ್ಯಕ್ಕೆ ಸಂಕಲ್ಪ. ಈ ಕ್ರಿಯೆಗಳು ಮುಖ್ಯವೋ ಅಥವಾ ಅವುಗಳನ್ನು ಮಾಡುವ ಸಮಯ ಮುಖ್ಯವೋ? ಇವತ್ತಿನ ವೇಗದ ಜೀವನದಲ್ಲಿ ಯೋಚನೆ ಮಾಡಿ. ಎಲ್ಲರಿಗೂ ಪ್ರತಿವರ್ಷ ತಮ್ಮ ಜನ್ಮನಕ್ಷತ್ರ ತಿಥಿ ಯಾವಾಗ ಬರುತ್ತೆ ಅಂತ ಪಂಚಾಂಗ ನೋಡಿ ನಿಖರವಾಗಿ ಪತ್ತೆ ಹಚ್ಚಿ ಆ ದಿನ ರಜೆ ಹಾಕಿ ಆಚರಿಸಲು ಸಾಧ್ಯ ಆಗುತ್ತಾ? ಈ ಸಂಕೀರ್ಣತೆಯಿಂದಾಗಿಯೇ ಎಷ್ಟೋ ಜನ ಈ ಅದ್ಭುತವಾದ ಆಧ್ಯಾತ್ಮಿಕ ಆಚರಣೆಯನ್ನೇ ಪೂರ್ತಿಯಾಗಿ ಕೈಬಿಡ್ತಾ ಇದ್ದಾರೆ. ಇದಕ್ಕಿಂತ ಎಲ್ಲರಿಗೂ ಗೊತ್ತಿರೋ ಸ್ಥಿರವಾದ ಕ್ಯಾಲೆಂಡರ್ ದಿನಾಂಕದಂದು ಈ 3 ಅಂಗಗಳನ್ನ ಸಮರ್ಪಣೆ, ಸಂಕಲ್ಪ, ಪ್ರಾರ್ಥನೆ, ಶ್ರದ್ಧೆಯಿಂದ ಮಾಡುವುದು ಉತ್ತಮ ಅಲ್ವಾ? ಕನಿಷ್ಠ ಪಕ್ಷ ಆಚರಣೆಯ ನಿರಂತರತೆಯಾದ್ರೂ ಉಳಿಯುತ್ತದಲ್ಲ. ನನ್ನ ಪ್ರಕಾರ ಆಚರಣೆಯನ್ನ ಜೀವಂತವಾಗಿಡೋದು ಅದರ ನಿಖರತೆಗಿಂತ ಹೆಚ್ಚು ಮುಖ್ಯ. ನೀವು ಪ್ರಾಯೋಗಿಕತೆ ಮತ್ತು ನಿರಂತರತೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಆಧ್ಯಾತ್ಮಿಕ ಸಂಪರ್ಕದ ಗುಣಮಟ್ಟದ ಬಗ್ಗೆ. ಕ್ಯಾಲೆಂಡರ್ ದಿನಾಂಕದಂದು ಆಚರಿಸೋದು ಅದು ಕೇವಲ ಒಂದು ಸಾಮಾಜಿಕ ಸಂಭ್ರಮ, ಒಂದು ಪಾರ್ಟಿಯಾಗಿ ಉಳಿದುಬಿಡುತ್ತೆ. ಆದರೆ ನಕ್ಷತ್ರ ತಿಥಿಯ ದಿನದ ಆಚರಣೆ ಇದೆಯಲ್ಲ, ಅದು ಒಂದು ಆಧ್ಯಾತ್ಮಿಕ ಕ್ರಿಯೆ. ಇದನ್ನೊಂದು ಉದಾಹರಣೆ ಮೂಲಕ ಹೇಳ್ತೀನಿ. ನಿಮ್ಮ ಹುಟ್ಟುಹಬ್ಬದಂದು ಮಾತ್ರ ನಿಮ್ಗೋಸ್ಕರ ಕೆಲಸ ಮಾಡೋ ಒಂದು ವಿಶೇಷ ದೈವಿಕ ಫೋನ್ ನಂಬರ್ ಇದೆ ಅಂದ್ಕೊಡಿ. ನೀವು ಆ ದಿನ ಕರೆ ಮಾಡಿದರೆ ಮಾತ್ರ ದೇವತೆಗಳ ಸಂಪರ್ಕ ಸಿಗುತ್ತೆ, ಅವರ ಆಶೀರ್ವಾದ ಸಿಗುತ್ತೆ. ನೀವು ಬೇರೆ ದಿನ ಅಂದ್ರೆ ನಿಮ್ಮ ಕ್ಯಾಲೆಂಡರ್ ಹುಟ್ಟುಹಬ್ಬದಂದು ಅದೇ ನಂಬರ್ಗೆ ಕರೆ ಮಾಡಿದ್ರೆ ಏನಾಗುತ್ತೆ? ದ ನಂಬರ್ ಯು ಆರ್ ಡೈಲಿಂಗ್ ಡಸಂಟ್ ಎಕ್ಸಿಸ್ಟ್ ಅಂತ ಉತ್ತರ ಬರುತ್ತೆ. ಒಂದು ನಿಮಿಷ, ನಿಮ್ಮ ಉದಾಹರಣೆ ಕುತೂಹಲಕಾರಿಯಾಗಿದೆ. ಆದ್ರೆ ನೀವು ಹೇಳೋ ಪ್ರಕಾರ ಭಗವಂತ ಅಥವಾ ದೇವತೆಗಳು ಇಷ್ಟು ಕಟ್ಟುನಿಟ್ಟಾಗಿದ್ದಾರಾ?
ಅವರು ನಮ್ಮ ಭಾವನೆಗಿಂತ ಹೆಚ್ಚಾಗಿ ನಾವು ಪಾಲಿಸೋ ಸಮಯಕ್ಕೆ ಬೆಲೆ ಕೊಡ್ತಾರಾ? ಇದೇ ಶಾಸ್ತ್ರಗಳು ಸರ್ವಂ ಖಲ್ವಿದಂ ಬ್ರಹ್ಮ ಅಂತಾನೂ ಹೇಳುತ್ತಲ್ವಾ? ಎಲ್ಲವೂ ಎಲ್ಲಾ ಸಮಯವೂ ಬ್ರಹ್ಮನೇ ಆಗಿರುವಾಗ ಒಂದು ದಿನ ಹೆಚ್ಚು ಪವಿತ್ರ, ಇನ್ನೊಂದು ದಿನ ಕಡಿಮೆ ಪವಿತ್ರ ಆಗೋಕ್ ಹೇಗ್ ಸಾಧ್ಯ? ನಮ್ಮ ಪ್ರಾರ್ಥನೆ ಒಂದು ನಿರ್ದಿಷ್ಟ ದಿನ ಮಾತ್ರ ದೇವರಿಗೆ ತಲುಪುತ್ತೆ, ಬೇರೆ ದಿನ ತಲುಪೋದಿಲ್ಲ ಅನ್ನೋದು ಆ ದೈವತ್ವವನ್ನೇ ಸೀಮಿತಗೊಳಿಸಿದ ಹಾಗಾಗಲ್ವಾ? ನಾನು ದೈವತ್ವವನ್ನ ಸೀಮಿತಗೊಳಿಸ್ತಾ ಇಲ್ಲ, ಬದಲಾಗಿ ದೈವಿಕ ನಿಯಮವನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಶ್ರೀಮನ್ ಮಧ್ವಾಚಾರ್ಯರು ಆಯುರ್ವೃದ್ಧಿಗಾಗಿ ಜನ್ಮದಿನದಂದು ಧನ್ವಂತರಿ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಜನ್ಮದಿನ ಅಂತ ಹೇಳಿದ್ದು ಜನ್ಮ ನಕ್ಷತ್ರದ ದಿನವನ್ನೇ. ಒಂದು ನಿರ್ದಿಷ್ಟ ಫಲಕ್ಕಾಗಿ ನಿರ್ದಿಷ್ಟ ವಿಧಿಯನ್ನ ಪಾಲಿಸಲೇಬೇಕು. ಇದು ಶ್ರದ್ಧೆಯ ಪ್ರಶ್ನೆ. ಈಗ ನೀವು ಶ್ರದ್ಧೆ ಅನ್ನೋ ಪದವನ್ನ ಬಳಸಿದಿರಿ. ಇಲ್ಲೇ ನಮ್ಮಿಬ್ಬರ ದೃಷ್ಟಿಕೋನ ಬೇರೆ ಆಗೋದು. ನಿಮ್ಮ ಪ್ರಕಾರ ಶ್ರದ್ಧೆ ಅಂದ್ರೆ ನಿಯಮಗಳನ್ನ ಅಕ್ಷರಶಃ ಪಾಲಿಸೋದು. ಆದ್ರೆ ಕೃತಿಯಲ್ಲೇ ಹೇಳಿರೋ ಹಾಗೆ ಶ್ರದ್ಧೆ ಇಲ್ದೆ ಮಾಡುವ ಆಚರಣೆಗಳಿಂದ ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ಶ್ರದ್ಧೆ ಅನ್ನೋದು ಕೇವಲ ನಿಯಮ ಪಾಲನೆಯಲ್ಲ, ಅದು ನಮ್ಮ ಅಂತರಂಗದ ಭಾವ. ಸಂಪೂರ್ಣ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಯಾವುದೇ ದಿನ ಪ್ರಾರ್ಥಿಸಿದ್ರೂ ಅದು ಭಗವಂತನಿಗೆ ತಲುಪುತ್ತೆ. ಆಚರಣೆಯ ಹಿಂದಿನ ಭಾವವೇ ಆ ಕ್ರಿಯೆಗೆ ಶಕ್ತಿ ತುಂಬೋದು, ಕೇವಲ ದಿನ ಅಲ್ಲ. ನೀವು ಶ್ರದ್ಧೆಯನ್ನ ಕೇವಲ ಭಾವನೆಗೆ ಸೀಮಿತಗೊಳಿಸ್ತಾ ಇದ್ದೀರಿ. ನನ್ನ ಪ್ರಕಾರ ಶ್ರದ್ಧೆ ಅಂದ್ರೆ ವೈದ್ಯರು ಕೊಟ್ಟ ಔಷಧಿಯನ್ನ ಅವರು ಹೇಳಿದ ಸಮಯಕ್ಕೆ ಹೇಳಿದಷ್ಟೇ ಪ್ರಮಾಣದಲ್ಲಿ ತಗೊಳ್ಳೋದು. ನನಗೆ ವೈದ್ಯರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಔಷಧಿಯನ್ನ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ತಗೊಂಡ್ರೆ ಅದು ಕೆಲಸ ಮಾಡುತ್ತಾ? ಖಂಡಿತ ಇಲ್ಲ. ಶಾಸ್ತ್ರಗಳು ಆಧ್ಯಾತ್ಮಿಕ ವೈದ್ಯರು ಇದ್ದಾಗೆ. ಅವರು ಹೇಳಿದ ವಿಧಿವಿಧಾನ, ಕಾಲನಿಯಮಗಳನ್ನ ಪಾಲಿಸೋದೇ ನಿಜವಾದ ಶ್ರದ್ಧೆ. ಪ್ರಾಯೋಗಿಕತೆಗಾಗಿ ನಿಯಮಗಳನ್ನ ಸಡಿಲಗೊಳಿಸೋದು ಹೊಂದಾಣಿಕೆಯ ಹೊರತು ಶ್ರದ್ಧೆ ಅಲ್ಲ. ನಿಮ್ಮ ವೈದ್ಯರ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಒಬ್ಬ ರೋಗಿ ಆಸ್ಪತ್ರೆಗೆ ಹೋಗೋಕಾಗದ ಸ್ಥಿತಿಯಲ್ಲಿದ್ರೆ ವೈದ್ಯರೇ ಮನೆಗೆ ಬಂದು ಚಿಕಿತ್ಸೆ ಕೊಡಲ್ವಾ? ಅಥವಾ ಟೆಲಿಕನ್ಸಲ್ಟೇಷನ್ ಮೂಲಕವಾದ್ರೂ ಮಾರ್ಗದರ್ಶನ ಮಾಡಲ್ವಾ? ಇಲ್ಲಿ ಮುಖ್ಯವಾಗಿರೋದು ರೋಗಿಯ ಆರೋಗ್ಯ, ನಿಯಮ ಅಲ್ಲ. ಹಾಗೆಯೇ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರನ್ನ ಸಂಕೀರ್ಣ ನಿಯಮಗಳಿಂದ ದೂರ ಓಡಿಸೋದಕ್ಕಿಂತ ಅವರಿಗೆ ಸಾಧ್ಯ ಆಗೋ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಆಚರಣೆಯನ್ನ ಜೀವಂತವಾಗಿಡೋದು ಮುಖ್ಯ. ಒಂದು ಉತ್ತಮ ಆಧ್ಯಾತ್ಮಿಕ ಅಭ್ಯಾಸ ಅನ್ನೋದು ಜನರ ಜೀವನಕ್ಕೆ ಹೊಂದಿಕೊಳ್ಳುವ ಹಾಗೆ ಇರಬೇಕು. ಇಲ್ಲದಿದ್ರೆ ಕೆಲವರು ಮಾತ್ರ ಪಾಲಿಸೋ, ಬಹುಸಂಖ್ಯಾತರು ಮರೆತು ಬಿಡೋ ಒಂದು ಪದ್ಧತಿಯಾಗಿ ಉಳಿದುಬಿಡುತ್ತೆ. ಆಚರಣೆಯನ್ನ ಸಂಪೂರ್ಣವಾಗಿ ಬಿಡೋದಿಕ್ಕಿಂತ ಒಂದು ನಿಶ್ಚಿತ ದಿನದಂದು ಶ್ರದ್ಧೆಯಿಂದ ಆಚರಿಸೋದು ಲಕ್ಷಪಾಲು ಉತ್ತಮ. ಆದ್ರೆ ಆ ನಿರಂತರತೆಗಾಗಿ ನಾವು ತಿರುವ ಬೆಲೆ ಏನು? ಅದರ ಸಾರವೇ ಕಳ್ಕೊಳ್ಳೋದು. ಪ್ರಾಯೋಗಿಕತೆಗಾಗಿ ಶಾಸ್ತ್ರೀಯ ನಿಯಮಗಳನ್ನ ಬಗ್ಗಿಸ್ತಾ ಹೋದ್ರೆ ಕ್ರಮೇಣ ಆಚರಣೆ ದುರ್ಬಲಗೊಂಡು ಕೇವಲ ಒಂದು ಫಾರ್ಮಾಲಿಟಿ ಆಗ್ಬಿಡುತ್ತೆ. ಅದರ ಗಾಂಭೀರ್ಯವೇ ಹೊರಟೋಗುತ್ತೆ. ನೋಡಿ, ಶಾಸ್ತ್ರೀಯ ಸಂಗೀತ ಕಲಿಯೋದು ಕಷ್ಟ. ಅದಕ್ಕಾಗಿ ಯಾರಾದ್ರೂ ಸ್ವರಗಳನ್ನ, ರಾಗಗಳನ್ನ ಸುಲಭ ಮಾಡ್ತಾರಾ? ಇಲ್ಲ. ಕಷ್ಟವಾದರೂ ಅದನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದರಲ್ಲೇ ಅದರ ಸೌಂದರ್ಯ ಮತ್ತು ಫಲ ಅಡಗಿದೆ. ಆಧ್ಯಾತ್ಮಿಕ ಮಾರ್ಗವೂ ಅಷ್ಟೇ. ಇಲ್ಲಿ ಸುಲಭದ ದಾರಿಗಳಿಲ್ಲ. ಶ್ರಮವಹಿಸಿ ಪಾಲಿಸೋದ್ರಲ್ಲಿ ನಿಜವಾದ ತೃಪ್ತಿ ಮತ್ತು ಫಲ ಎರಡೂ ಇದೆ. ಕ್ಷಮಿಸಿ, ನಾನಿದನ್ನ ಒಪ್ಪಲ್ಲ. ನೀವು ಹೇಳಿದ ಹಾಗೆ ಅದರ ಸಾರವೇ ಹೊರಟು ಹೋಗುತ್ತೆ ಅನ್ನೋದನ್ನ ನಾನು ಒಪ್ಪಲಾರೆ. ಮತ್ತೆ ಅದೇ 3 ಮುಖ್ಯ ಅಂಶಗಳಿಗೆ ಬರೋಣ: ಸಮರ್ಪಣೆ, ಸಂಕಲ್ಪ ಮತ್ತು ಪ್ರಾರ್ಥನೆ. ಈ 3 ಆಚರಣೆಯ ಆತ್ಮ. ಈ ಆತ್ಮವನ್ನ ಕ್ಯಾಲೆಂಡರ್ ದಿನದಂದೂ ಅಷ್ಟೇ ಶ್ರದ್ಧೆಯಿಂದ ಕಾಪಾಡಿಕೊಳ್ಬೋದಲ್ವೇ? ಒಬ್ಬ ವ್ಯಕ್ತಿ ತನ್ನ ಹುಟ್ಟಿದ ದಿನಾಂಕದಂದು ಶಾಂತವಾಗಿ ಕೂತು, ದೇವರೇ, ಕಳೆದ 1 ವರ್ಷದಲ್ಲಿ ನೀನು ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದಗಳು, ನನ್ನಿಂದಾದ ತಪ್ಪುಗಳನ್ನ ಕ್ಷಮಿಸು, ಮುಂದಿನ ವರ್ಷ ನಾನು ಇನ್ನಷ್ಟು ಉತ್ತಮವಾಗಿ ಬದುಕಲು ಪ್ರಯತ್ನಿಸ್ತೀನಿ, ಅದಕ್ಕೆ ಬೇಕಾದ ಶಕ್ತಿ ಬುದ್ಧಿ ಕೊಡು ಅಂತ ಮನಪೂರ್ವಕವಾಗಿ ಪ್ರಾರ್ಥಿಸಿದರೆ ಅದರಿಂದ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಿಲ್ಲವೇ? ಈ ಮೂಲತತ್ವಗಳನ್ನ ಉಳಿಸಿಕೊಳ್ಳೋದು ಬಾಹ್ಯ ಆಚರಣೆಯಾದ ಸಮಯದ ನಿಖರತೆಗಿಂತ ಹೆಚ್ಚು ಮುಖ್ಯ ಅನಿಸಲ್ವಾ? ನೀವು ಹೇಳ್ತಾ ಇರೋ ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳು ಖಂಡಿತವಾಗಿಯೂ ಮುಖ್ಯ. ನಾನು ಒಪ್ತೇನೆ. ಆದ್ರೆ ನೀವು ಒಂದು ದೊಡ್ಡ ಚಿತ್ರವನ್ನ ಕಡೆಗಣಿಸ್ತಾ ಇದ್ದೀರಿ. ಅದು ಸಮರ್ಪಣೆ ಮತ್ತು ಸಂಕಲ್ಪದ ಕಾಲಚಕ್ರ. ನಮ್ಮ ಜೀವನ ಕೇವಲ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ನಡೆಯೋದಿಲ್ಲ. ನಮ್ಮದೇ ಆದ ಒಂದು ವೈಯಕ್ತಿಕ ಆಧ್ಯಾತ್ಮಿಕ ವರ್ಷಚಕ್ರ ಇರುತ್ತೆ. ಅದು ನಮ್ಮ ಜನ್ಮ ನಕ್ಷತ್ರದಿಂದ ಆರಂಭವಾಗಿ ಮುಂದಿನ ವರ್ಷ ಅದೇ ನಕ್ಷತ್ರಕ್ಕೆ ಮುಕ್ತಾಯ ಆಗತ್ತೆ. ಕಳೆದ ವರ್ಷದ ಲೆಕ್ಕವನ್ನ ಭಗವಂತನಿಗೆ ಒಪ್ಪಿಸಿ ಮುಂದಿನ ವರ್ಷಕ್ಕೆ ಹೊಸ ಸಂಕಲ್ಪದೊಂದಿಗೆ ಆರಂಭಿಸೋದು ಈ ವೈಯಕ್ತಿಕ ವರ್ಷಚಕ್ರವನ್ನ ಪೂರ್ಣಗೊಳಿಸುತ್ತೆ.
ಇದು ನಮ್ಮ ಅಸ್ತಿತ್ವದ ದೈವಿಕ ಮುದ್ರೆಯನ್ನ ಗೌರವಿಸಿದ ಹಾಗೆ. ಗಾಯತ್ರಿ ಮಂತ್ರದ ವ್ಯಾಖ್ಯಾನದಲ್ಲಿ ಕೃತಿಯಲ್ಲಿ ಹೇಳಿದ ಹಾಗೆ ಭಗವಂತನು ನಮ್ಮನ್ನು ಒಂದು ನಿರ್ದಿಷ್ಟ ಕಾಲದಲ್ಲಿ ಸೃಷ್ಟಿಸ್ತಾನೆ. ಆ ಕಾಲವನ್ನು ಗೌರವಿಸೋದು ನಮ್ಮ ಕರ್ತವ್ಯ. ನೀವು ಹೇಳಿದ ಕಾಲಚಕ್ರದ ಪರಿಕಲ್ಪನೆ ಅದ್ಭುತವಾಗಿದೆ. ಆದ್ರೆ ಆ ಚಕ್ರದ ಕೇಂದ್ರಬಿಂದು ಸಮಯವೇ ಅಥವಾ ನಮ್ಮ ಸಂಕಲ್ಪವೇ? ಆ ಗೌರವವನ್ನ ವ್ಯಕ್ತಪಡಿಸೋ ಕ್ರಿಯೆ ಮುಖ್ಯ ಅನ್ನೋದು ನನ್ನ ವಾದ. ಒಂದು ವೇಳೆ ಯಾರಿಗೋ ತನ್ನ ನಕ್ಷತ್ರದ ದಿನವನ್ನ ಪತ್ತೆ ಹಚ್ಚೋಕೆ ಸಾಧ್ಯವಾಗದಿದ್ರೆ ಅಥವಾ ಆ ದಿನ ಏನಾದ್ರೂ ಅನಿವಾರ್ಯ ಕಾರಣದಿಂದ ಆಚರಿಸೋಕೆ ಆಗದಿದ್ರೆ ಆಗೇನ್ ಮಾಡ್ಬೇಕು? ಆ ಇಡೀ ವರ್ಷದ ಆಧ್ಯಾತ್ಮಿಕ ಲೆಕ್ಕಪತ್ರವನ್ನ ಮಾಡೋದೇ ಬೇಡ್ವಾ? ಸಮರ್ಪಣೆ ಮತ್ತು ಸಂಕಲ್ಪವನ್ನೇ ಬಿಟ್ಬಿಡ್ಬೇಕಾ? ಅದಕ್ಕಿಂತ ಒಂದು ನಿಶ್ಚಿತ, ಸುಲಭವಾಗಿ ನೆನಪಿಡೋ ದಿನಾಂಕದಂದು ಆ ಕರ್ತವ್ಯವನ್ನ ಶ್ರದ್ಧೆಯಿಂದ ಪಾಲಿಸೋದು ಜಾಣತನ ಅಲ್ವಾ? ಕ್ರಿಯೆ ಹಿಂದಿನ ಉದ್ದೇಶ ಶುದ್ಧವಾಗಿದ್ರೆ ಕಾಲದ ಸಣ್ಣಪುಟ್ಟ ವ್ಯತ್ಯಾಸದಿಂದ ಫಲ ಸಿಗೋದಿಲ್ಲ ಅಂತ ಹೇಳೋಕೆ ಸಾಧ್ಯನಾ? ನನ್ನ ಪ್ರಕಾರ ಮಾಡದೇ ಇರೋದಕ್ಕಿಂತ ತಳವಾಗಿ ಆದ್ರೂ ಅಥವಾ ಬೇರೆ ದಿನವಾದ್ರೂ ಮಾಡೋದು ಉತ್ತಮ. ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ: ಜನ್ಮದಿನದ ಆಚರಣೆ ಕೇವಲ ಕೇಕ ಕತ್ತರಿಸಿ ಪಾರ್ಟಿ ಮಾಡುವ ಲೌಕಿಕ ಸಂಭ್ರಮ ಅಲ್ಲ. ಅದು ನಮ್ಮ ಅಸ್ತಿತ್ವದ ದೈವಿಕ ಮೂಲವನ್ನು ಸ್ಮರಿಸುವ, ನಮ್ಮ ಜೀವನದ ಲೆಕ್ಕವನ್ನು ದೇವರಿಗೆ ಒಪ್ಪಿಸುವ ಒಂದು ಗಂಭೀರ ಆಧ್ಯಾತ್ಮಿಕ ಕರ್ತವ್ಯ. ನಕ್ಷತ್ರತಿಥಿ ಆಧಾರಿತ ಆಚರಣೆಯು ಈ ದೈವಿಕ ಸಂಪರ್ಕವನ್ನು ಬಲಪಡಿಸುತ್ತೆ ಮತ್ತು ಶಾಸ್ತ್ರೀಯವಾಗಿ ಹೆಚ್ಚು ಅರ್ಥಪೂರ್ಣ ಹಾಗೂ ಫಲಪ್ರದವಾಗಿದೆ. ಪ್ರಾಯೋಗಿಕತೆಯ ಹೆಸರಿನಲ್ಲಿ ನಾವು ಈ ಮೂಲ ತತ್ವಗಳನ್ನೇ ಬಲಿಕೊಟ್ರೆ ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸುವುದು ಒಂದು ಟೊಳ್ಳಾದ ಆಚರಣೆಯನ್ನು ಮಾತ್ರ. ನನ್ನ ಅಂತಿಮ ಮಾತು ಹೀಗಿದೆ: ಯಾವುದೇ ಆಧ್ಯಾತ್ಮಿಕ ಆಚರಣೆಯ ನಿಜವಾದ ಶಕ್ತಿ ಇರೋದು ಅದರ ಹಿಂದಿನ ಭಾವನೆ ಮತ್ತು ಉದ್ದೇಶದಲ್ಲಿ. ಕೃತಜ್ಞತೆ, ಸಮರ್ಪಣೆ ಮತ್ತು ಸಂಕಲ್ಪದಂತಹ ಮೂಲಭೂತ ತತ್ವಗಳನ್ನ ಜೀವಂತವಾಗಿಡೋದು ನಮ್ಮ ಮೊದಲ ಆದ್ಯತೆಯಾಗಬೇಕು. ಆಚರಣೆಯ ರೂಪಕ್ಕಿಂತ ಅದರ ಸಾರ ಮುಖ್ಯ. ಆಧುನಿಕ ಸಂದರ್ಭದಲ್ಲಿ ಪ್ರಾಯೋಗಿಕ ಮಾರ್ಗವನ್ನು ಅನುಸರಿಸುವುದರಿಂದ ಈ ಆಚರಣೆಯ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಮತ್ತು ಅದರ ಸಾರವನ್ನು ಮುಂದಿನ ಪೀಳಿಗೆಗೆ ತಲುಪಿಸಬಹುದು. ಒಂದು ಸಂಕೀರ್ಣವಾದ ಆದರೆ ಅಪರೂಪದ ಆಚರಣೆಗಿಂತ ಸರಳವಾದರೂ ನಿರಂತರವಾಗಿರೋ ಆಚರಣೆ ಹೆಚ್ಚು ಪರಿಣಾಮಕಾರಿ. ಜನ್ಮದಿನವನ್ನು ಆಚರಿಸುವ ವಿಧಾನದ ಬಗ್ಗೆ ಎರಡು ವಿಭಿನ್ನ ಆದರೆ ಅಷ್ಟೇ ಚಿಂತನೆಗೆ ಹಚ್ಚುವ ದೃಷ್ಟಿಕೋನಗಳನ್ನು ನಾವು ನೋಡಿದ್ದೇವೆ. ಒಂದು ಕಡೆ ಶಾಸ್ತ್ರೀಯ ನಿಖರತೆ, ವಿಧಿವಿಧಾನ ಮತ್ತು ದೈವಿಕ ಸಮಯದ ಮಹತ್ವವನ್ನು ಎತ್ತಿಹಿಡಿಯುವ ವಾದ. ಹೌದು. ಮತ್ತೊಂದು ಕಡೆ ಆಚರಣೆಯ ಹಿಂದಿನ ಆಧ್ಯಾತ್ಮಿಕ ಸಾರ, ಭಾವಶುದ್ಧಿ ಮತ್ತು ಆಧುನಿಕ ಜೀವನಕ್ಕೆ ಹೊಂದುವ ಪ್ರಾಯೋಗಿಕತೆಗೆ ಪ್ರಾಮುಖ್ಯತೆ ನೀಡುವ ವಾದ. ಈ ಎರಡೂ ದೃಷ್ಟಿಕೋನಗಳು ನಮ್ಮನ್ನು ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತವೆ. ಅಂತಿಮವಾಗಿ ಯಾವ ದಾರಿ ಸರಿ ಎನ್ನುವುದನ್ನು ನಮ್ಮ ಕೇಳುಗರೆ ನಿರ್ಧರಿಸಬೇಕು. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾದ ಚಿಂತನೆಗೆ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಮೂಲ ಕೃತಿಯು ಖಂಡಿತವಾಗಿಯೂ ದಾರಿದೀಪವಾಗಬಲ್ಲದು.